ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಶ್ರೀಗಂಧದ ಗುಡಿ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ. ಹಿಂದಿನ ಸಂಚಿಕೆಯಲ್ಲಿ ಚಂದನ ಅವರನ್ನ ಚಾಕು ಹಿಡಿತಾನೆ. ಆವಾಗ ಚಾಕು ತಂದು ನಟರಾಜನ ಹೊಟ್ಟೆ ಚುಚ್ಚಬೇಕು ಅಂತ ಹೊರತಾನೆ. ಅಷ್ಟರಲ್ಲಿ ನಟರಾಜ ಕೈ ಹಿಡಿತಾನೆ. ಸೊ ಅವ್ನ ಕೈಗೆಲ್ಲ ಗಾಯ ಆಗುತ್ತೆ. ಆಮೇಲೆ ಏನು ನನಗೆ ಹೊಡಿತೀಯ ಅಂತ ವಾಪಸ್ ನಟರಾಜ ಓದಿತಾನೆ. ಸೊ ಹಿಂಗೆ ದೊಡ್ಡ ಗಲಾಟೆ ಆಗುತ್ತೆ. ಎಲ್ಲರೂ ಜನ ಎಲ್ಲ ಸೇರ್ತಾರೆ. ಜನ ಎಲ್ಲ ಸೇರಿದ್ರು ಅಂತ ಹೇಳಿ ಅವರನ್ನ ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾನೆ. ಈತ ಚಂದನ ನಟರಾಜನ ಹಾಸ್ಪಿಟಲ್ಗೆ ಹೋಗೋಣ ಬನ್ನಿ ಅಂತ ಹೇಳಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾಳೆ. ನನಗೆ ಯಾಕೆ ಹಾಸ್ಪಿಟಲ್ ಅಂತ ಹೇಳ್ಕೊತ ನಟರಾಜ ಬರ್ತಾನೆ. ಇದು ತುಂಬಾ ಡೀಪ್ ಆಗಿದೆ, ಇದಕ್ಕೆ ಸ್ಟಿಚಿಂಗ್ ಮಾಡಿ ಡ್ರೆಸ್ಸಿಂಗ್ ಮಾಡಬೇಕು ಬನ್ನಿ ಅಂತ ಕರ್ಕೊಂಡು ಹೋಗಿ ಡಾಕ್ಟರ್ ಎಲ್ಲ ಮಾಡ್ಕೊಂಡು ಕರ್ಕೊಂಡು ಬರ್ತಾನೆ. ಈತ ಪೇಷಂಟ್ ಡೀಟೇಲ್ಸ್ ಬೇಕು ಅಂತ ಎಲ್ಲ ಕೇಳ್ತಾರೆ. ಅದಕ್ಕೆ ನೀವೇನು ಬೇಕು ಅಂತ ಕೇಳ್ತಾಳೆ ಅವಳು ಮೇಡಮ್ ನರ್ಸ್. ನಾನು ನಮ್ಮ ಮಾವ ಅವರು ಅಂತ ಹೇಳ್ತಾಳೆ. ಆಮೇಲೆ ಡಾಕ್ಟರ್ ಬಂದ ಮೇಲೆ ನಾನು ಟ್ಯಾಬ್ಲೆಟ್ ಎಲ್ಲ ಕೊಟ್ಟಿದ್ದೀನಿ, ಸರಿ ಟೈಮ್ಗೆ ಟ್ಯಾಬ್ಲೆಟ್ ಎಲ್ಲ ತಗೊಳ್ಳಿ, ಚಿಕ್ಕ ಇದ್ರು ಹಾಸ್ಪಿಟಲ್ ಬಂದು ತೋರಿಸಬೇಕು ಅಂತ ಎಲ್ಲ ಹೇಳ್ತಾನೆ. ಸರಿ ಅಂತ ಅಲ್ಲಿಂದ ಹೊರಟಿರ್ತಾರೆ. ಆಮೇಲೆ ಡ್ರೈವರ್ ನೀನು ಸರಿ ಓಡಿಸೋದಿಲ್ಲಪ್ಪ, ಸರಿ ಒಂದು ಟೀ ಆದ್ರೂ ಕುಡಿದು ಬರ್ತೀನಿ ಅಂತ ಹೇಳಿ ಡ್ರೈವರ್ ಹೇಳ್ತಾನೆ. ಅವಾಗ ಚಂದನ ಏನಮ್ಮ ಏನು ಕೇಳಬೇಕು ಅನಿಸ್ತಾ ಇದೆ ಕೇಳು ಅಂತ ಹೇಳ್ತಾನೆ. ಊರೆಲ್ಲ ಜನ ಹೇಳೋ ಹಾಗೆ ನಿಮ್ಮ ಹೆಂಡತಿನ ನೀವೇ ಕೊಂದಿದ್ದ ಅಂತ ಕೇಳ್ತಾಳೆ. ಹೌದು, ನಾನು ಹೆಂಡತಿನ ನಾನೇ ಕೊಂದಿದ್ದು, ನನ್ನ ದಾರಿಗೆ ಅಡ್ಡ ಬಂದವರೆಲ್ಲ ನಾನೇ ಸಾಯಿಸ್ತೀನಿ, ನಾನೇ ಕೊಂದಿದ್ದು, ನಿಮ್ಮ ಅಣ್ಣನು ಅಂತ ಸುಮ್ಮನೆ ಬಿಟ್ಟಿದ್ದೀನಿ, ಇಲ್ಲ ಅಂದ್ರೆ ಅವನು ನಮ್ಮ ದಂಟೆಗೆ ಯಾರೇ ಬಂದ್ರು ಅವ್ರನ್ನ ನಾನೇ ಸಾಯಿಸ್ತೀನಿ ಅಂತ ಎಲ್ಲ ಅವಸಾಗ್ತಾನೆ. ಅವಾಗ ಚಂದನ ಹೆದರ್ತಾಳೆ. ಈತ ಹರಿ ಬಾಗಿಲಲ್ಲಿ ವೇಟ್ ಮಾಡ್ತಿರ್ತಾನೆ, ಇನ್ನೂ ಬಂದಿಲ್ಲ, ಫೋನ್ ಕೂಡ ಸ್ವಿಚ್ ಆಫ್ ಆಗಿದೆ ಅಂತ ಎಲ್ಲ ಯೋಚನೆ ಮಾಡ್ತಿರ್ತಾನೆ. ಅವಾಗ ಶ್ರೀಕಂಠ ಬರ್ತಾರೆ ಬಿಡೋಣ ಅಂತ ಹೇಳ್ತಿರ್ತಾನೆ. ಅಷ್ಟರಲ್ಲಿ ಹರಿ ಚಂದನ ಕಾರ್ ಬರುತ್ತೆ. ಕಾರ್ ಬಂದ ತಕ್ಷಣ ಹರಿ ಒಳಗೆ ಏನ್ರಿ ನೀವು ಒಂದು ಕಾಲ್ ಮಾಡೋದಲ್ವಾ, ಎಷ್ಟು ಸ್ವಿಚ್ ಆಫ್ ಬರ್ತಾ ಇದೆ, ಏನಾದ್ರು ಅಂತ ಹೇಳ್ಬೇಕು ತಾನೆ, ಯಾಕ್ರಿ ಏನಾಯ್ತು ಅಂತ ಎಲ್ಲ ಕೇಳಕ್ ಬರ್ತಾನೆ. ಅಷ್ಟರಲ್ಲಿ ಎಲ್ಲರೂ ಬಂದು ಕೂತ್ಕೋತಾರೆ. ಏನು ನೆಟ್ ಡ್ರೈವರ್ ಓಡಿಸಕ್ ಬರೋದಿಲ್ಲ, ಇನ್ನೊಂದ್ಸರಿ ಲೈಸೆನ್ಸ್ ತಗೊಂಡು ನಮ್ಮ ಜೊತೆ ಬಾ ನೀನು ಡ್ರೈವರ್ಗೆ ಅಂತ ಬೈತಾನೆ. ಅಷ್ಟರಲ್ಲಿ ನಟರಾಜನ್ ಕೈ ಕಾಣುತ್ತೆ. ಕೈ ಅಯ್ಯಪ್ಪ ಏನಾಯ್ತಪ್ಪ ಅಂತ ಮುತ್ತು ಬಂದು ಕೇಳ್ತಾನೆ. ಏನಾಯ್ತಮ್ಮ ಈ ತರ ನಿಮ್ಮ ಅಪ್ಪ ಒಂಥರ ಆರ್ಮಿ ಮ್ಯಾನ್ ಇದ್ದಾಗ ಏನು ಆಗೋದಿಲ್ಲ, ಧೈರ್ಯವಾಗಿರು ಅಂತ ಎಲ್ಲ ಹೇಳ್ತಿರ್ತಾನೆ ನಟರಾಜ. ಅದಕ್ಕೆ ಏನಾಯ್ತು ಸರಿಯಾಗಿ ಹೇಳಿ, ನೀನೇನಾದ್ರೂ ಡ್ರೈವರ್ ಎಲ್ಲಾದ್ರೂ ಗುದ್ಬಿಟ್ಯಾ, ನೀವೇನಾದ್ರೂ ಜಗಳ ಮಾಡಿದ್ಯಾ, ಕುಡಿಯಕ್ಕೆ ಹೋಗಿದ್ಯಾ ಅಂತ ಎಲ್ಲ ಹರಿ ಬೈತಾನೆ. ಏನು ಭಾರಿ ದುಡ್ಡು ಕೊಟ್ಬಿಟ್ಟಿದ್ಯಾ, ಅದಕ್ಕೆ ನಾನು ಕುಡಿಯಕ್ಕೆ ಹೋಗಿದ್ಯಾ ಅಂತ ಎಲ್ಲ ನಟರಾಜ ಹೇಳ್ತಾನೆ. ಅಷ್ಟರಲ್ಲಿ ಡ್ರೈವರ್ ಹೇಳ್ತಾನೆ, ಇಲ್ಲ ಮೇಡಮ್ ಅವ್ರ ಅಣ್ಣ ಬಂದಿದ್ದ, ಅಣ್ಣ ಬಂದು ಅಲ್ಲಿ ಗಲಾಟೆ ಆಯ್ತು, ಅದಕ್ಕೆ ಈ ತರ ಆಯ್ತು ಅಂತ ಎಲ್ಲ ಹೇಳ್ತಾನೆ. ಅದಕ್ಕೆ ಹರಿ ನಿನಗೆ ನಾಳೆ ಎಲ್ಲ ಸೆಟಲ್ ಮಾಡ್ತೀನಿ ಕಣೋ, ಇವಾಗ ನೀನು ಹೋಗು ಅಂತ ಹೇಳಿ ಆ ಡ್ರೈವರ್ ಕಳಿಸ್ತಾನೆ. ಅವಾಗ ಹರಿ ಬೈಕ್ ಸ್ಟಾರ್ಟ್ ಮಾಡ್ತಾನೆ. ಏನು ನಿಮಗೆ ಒಂಚೂರು ಇದಿಲ್ವಾ, ನಿಮ್ಮ ಅಣ್ಣ ಅಂದ್ರೆ ಏನಂತ ತಿಳ್ಕೊಂಡಿದ್ದಾನೆ ಅವನು ನಮ್ಮನ್ನೆಲ್ಲ, ನಾನು ಅದಕ್ಕೆ ಹೇಳಿದ್ದು ನಿಮ್ಮ ಜೊತೆ ಬರ್ತೀನಿ ಅಂತ, ನೀವು ಮಾತ್ರ ಹೇಳಿದ ಮತ್ತೆ ಕೇಳೋದಿಲ್ಲ, ಇಲ್ಲ ನಿಮ್ದೇ ಆಗಬೇಕು ಅಂತ ಹಿಂಗೆಲ್ಲ ಬೈತಾನೆ. ಅವಾಗ ಚಂದನ ಸುಮ್ಮನಿರೋ ಅಂತ ಹೇಳಿ ಮುತ್ತು ಬೈತಾನೆ. ಚಂದನ ನೀನು ಹೇಳಮ್ಮ ಏನಾಯ್ತು ಅಂತ ಹೇಳಿದ ತಕ್ಷಣ ಚಂದನ ನಡೆದಿರೋದನ್ನೆಲ್ಲ ಹೇಳ್ತಾನೆ. ಅವಾಗ ಸರಿ ಆಯ್ತು, ಎಲ್ಲರೂ ಒಳಗೆ ಹೋಗಿ ಮಾಡ್ಕೊಳ್ಳಿ ಅಂತ ಅಂಕಲ್ ಟ್ಯಾಬ್ಲೆಟ್ ಕೊಡೋದಿದೆ ಅಂತ ಚಂದನ ಹೇಳ್ತಾಳೆ. ಟ್ಯಾಬ್ಲೆಟ್ ಎಲ್ಲ ಬೇಡಮ್ಮ, ಹೋಗಿ ಎಲ್ಲರೂ ಒಳಗೆ ಹೋಗ್ತಿರೋದಿಲ್ವಾ ಅಂತ ನಟರಾಜ ಬೈತಾನೆ. ಸರಿ ಆಯ್ತು ಅಂತ ಎಲ್ಲರೂ ಒಳಗೆ ಹೋಗ್ತಾರೆ. ಆಮೇಲೆ ಹೊರಗಡೆ ಇಟ್ಟ ನಟರಾಜ ನಾವು ಸಾಂಗ್ ಹಾಡ್ತಾ ಕೂತಿರ್ತಾನೆ. ಈ ಒಪ್ಪಂದು ಕೈನೂ ಆದ್ರೂ ಧ್ವನಿ ಮಾತ್ರ ಇದಾಗಿಲ್ಲ ನೋಡು ಹಾಡ್ತಿದ್ದಾನೆ ಅಂತ ಹೇಳಿ 3 ಜನ ಮಾತಾಡ್ತಿರ್ತಾರೆ. ಅಷ್ಟರಲ್ಲಿ ಚಂದನ ಬರ್ತಾಳೆ. ಅದಕ್ಕೆ ಏನಾದ್ರು ಮ್ಯಾಟ್ರಿಮನಿ ಸುದ್ದಿ ಗೊತ್ತಾಯ್ತಾ ಅಂತ ಕೇಳಿದ ತಕ್ಷಣ ಒಬ್ಬರು ಆನಂದ್ ಪ್ರೊಫೈಲ್ಗೆ ಲೈಕ್ ಮಾಡಿದ್ದಾರೆ ನೋಡು ಅಂತ ಹೇಳಿ ಮಾತಾಡ್ತಿರ್ತಾರೆ. ಆಮೇಲೆ ಈತ ಮುತ್ತು ಅಡಿಗೆ ಮಾಡ್ತಾ ಭಾರತಿ ಬಗ್ಗೆ ಯೋಚನೆ ಮಾಡ್ತಿರ್ತಾನೆ. ಅವಳು ಮನೆಗೆ ಬಂದಾಗ ಯಾವ ರೀತಿ ನಡ್ಕೋತಿದ್ಲು ಅದನ್ನೆಲ್ಲ ಯೋಚನೆ ಮಾಡ್ತಿರ್ತಾನೆ. ಆಮೇಲೆ ಸಡನ್ ಆಗಿ ಚಂದನ ಫೋನ್ ಅಲಾರಾಮ್ ಹೊಡಿತಾ, ಅಯ್ಯೋ ಅಂಕಲ್ಗೆ ಟ್ಯಾಬ್ಲೆಟ್ ಕೊಡುತ್ತಿತ್ತೆ ಅದಕ್ಕೆ ಅಂತ ಹೇಳಿ ಚಂದನ ಹೊರಗಡೆ ಬರ್ತಾಳೆ. ಅವಾಗ ನಟರಾಜ ಜೊತೆ ನನಗೆ ಏನಮ್ಮ ಬೇಡಮ್ಮ, ಇದೆಲ್ಲ ಮುದ್ದೆ ತಿನ್ನೋ ಮೈ, ಈ ಇಂಗ್ಲಿಷ್ ಟ್ಯಾಬ್ಲೆಟ್ ಎಲ್ಲ ನನಗೆ ಬರದಿಲ್ಲ ಅಂತ ನೀವು ತಗೋತಿರೋ ಇಲ್ವಾ ಅಂತ ಚಂದನ ಆವಾಜ್ ಮಾಡ್ತಾಳೆ. ಸರಿ ಆಯ್ತು ಅಂತ ಹೇಳಿ ನಟರಾಜ ಇಸ್ಕೊಂಡು ಚೆನ್ನಾಗಿ ತಿಂದು ಬಿಡ್ತಾನೆ. ಅಂಕಲ್ ಟ್ಯಾಬ್ಲೆಟ್ ಯಾರಾದ್ರೂ ತಿಂತಾರಾ, ತಗೊಳ್ಳಿ ನೀರು ಕುಡಿರಿ ಅಂತ ಹೇಳಿ ನೀರು ಕೊಡ್ತಾಳೆ. ನೀರು ಕುಡಿತಾನೆ. ಸರಿ ಆಯ್ತು ಇವಾಗ ರೆಸ್ಟ್ ಮಾಡಿ ಅಂತ ಹೇಳಿದ ತಕ್ಷಣ ಸರಿ ಆಯ್ತು ಅಂತ ಹೇಳಿ ಚಂದನ ಕೂಡ ಒಳಗಡೆ ಹೋಗ್ತಾಳೆ. ಒಳಗಡೆ ಹೋಗಿ ನೀನು ಚೆನ್ನಾಗಿ ಮಲ್ಕೋಬೇಕು ಅನ್ನೋಷ್ಟರಲ್ಲಿ ಅವರಕ್ಕೆ ಕಾಲ್ ಬರುತ್ತೆ. ಅವರಕ್ಕೆ ಕಾಲ್ ಅಂತ ಹೇಳಿ ರಿಸೀವ್ ಮಾಡ್ತಾರೆ. ರಿಸೀವ್ ಮಾಡೋಷ್ಟರಲ್ಲಿ ಸಂಚಿಕೆ ಮುಗಿಯುತ್ತೆ. ಸೊ ಇಷ್ಟ ಆಗಿದ್ರೆ ಸಂಚಿಕೆ ವಿಡಿಯೋಸ್ ಲೈಕ್ ಮಾಡಿದ್ರೆ ಮರಿಬೇಡಿ.